ಎಲ್ರಿಗೂ ನಮಸ್ಕಾರ. ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಯಾವ್ಯಾವ ಆರ್ಟಿಕಲ್ ಇಂಪಾರ್ಟೆಂಟ್ ಇದೆಯೋ ಆ ಆರ್ಟಿಕಲ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಾವು ಡಿಸ್ಕಸ್ ಮಾಡ್ತಿರೋಂಥ ಮೊದಲನೇ ಆರ್ಟಿಕಲು ಡೀಪ್ ಓಷನ್ ಮಿಷನ್ ಬಗ್ಗೆ. ಸೊ ಕ್ಯಾಬಿನೆಟ್ ಏನು ಮಾಡಿದೆ, ಇದಕ್ಕೆ ಫಂಡನ್ನ ಅಲೋಕೇಟ್ ಮಾಡಿದೆ, ಅಂದರೆ ಇಷ್ಟು ಕಾಸ್ಟ್ ಅಂತ ಅಲೋಕೇಟ್ ಮಾಡಿದೆ. ಸೊ ಹಾಗಾಗಿ ಡೀಪ್ ಓಷನ್ ಮಿಷನ್ನು ನ್ಯೂಸಲ್ಲಿದೆ. ಸೊ ಇದನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಏನಿದು ಡೀಪ್ ಓಷನ್ ಮಿಷನ್ ಅಂದರೆ, ಏನಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದಾರೆ ಅಂದರೆ, ಈ ಒಂದು ಮಿಷನ್ದು ಏಮ್ ಏನು ಅಂದರೆ ಡೀಪ್ ಓಷನ್ನ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಇದ್ರದ್ದು ಮೇನ್ ಏಮ್. ಏನಕ್ಕೋಸ್ಕರ ಎಕ್ಸ್ಪ್ಲೋರ್ ಮಾಡ್ತಿದೆ ಡೀಪ್ ಓಷನ್ ಅಂದರೆ, ಅಲ್ಲಿರೋಂಥ ರಿಸೋರ್ಸಸ್, ಆ ಒಂದು ರಿಸೋರ್ಸಸ್ನ ಎಫಿಷಿಯೆಂಟಾಗಿ ಯೂಸ್ ಮಾಡಬೇಕು, ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ತೊಗೊಂಡು ಬಂದಿದೆ. ಮತ್ತು ಡೀಪ್ ಸಿ ಟೆಕ್ನಾಲಜೀಸ್ನ ಡೆವಲಪ್ ಮಾಡಬೇಕು. ಇದರಿಂದ ಓಷನ್ ರಿಸೋರ್ಸಸ್ ಏನಿದೆ ಅದನ್ನು ಸಸ್ಟೈನಬಲ್ ಆಗಿ ಯೂಸ್ ಮಾಡಬೇಕು ಅನ್ನೋದು ಈ ಡೀಪ್ ಸಿ ಓಷನ್ ಮಿಷನ್ ಏನಿದೆ ಇದ್ರದ್ದು ಮೇನ್ ಇಂಟೆನ್ಷನ್ ಆ್ಯಂಡ್ ಏಮ್ ಆಗಿದೆ. ಸೊ ಇದ್ರದ್ದು ಎಸ್ಟಿಮೇಟೆಡ್ ಕಾಸ್ಟನ್ನ ಎಸ್ಟಿಮೇಟ್ ಮಾಡಿದರೆ ಈ ಒಂದು ಮಿಷನ್ಗೆ ಎಷ್ಟು ಅಂದರೆ 4077 crore rupeesನ ಇದಕ್ಕೋಸ್ಕರ ಅಲಾಟ್ ಮಾಡಿದ್ದಾರೆ. ಎಷ್ಟು ವರ್ಷಕ್ಕೆ ಅಂದರೆ ಫಾರ್ ಎ ಪೀರಿಯಡ್ ಆಫ್ 5 years. 5 ವರ್ಷಕ್ಕೆ 4077 ಕೋಟಿ ರೂಪಾಯಿನ 5 ವರ್ಷಕ್ಕೆ ಇದಕ್ಕೆ ಕಾಸ್ಟ್ ಅಂತ ಹೇಳಿ ಎಸ್ಟಿಮೇಟ್ ಮಾಡಿದ್ದಾರೆ. ಸೊ ಡೀಪ್ ಓಷನ್ ಮಿಷನ್ ಏನಿದೆ ಇದೊಂದು ಮಿಷನ್ ಮೋಡ್ ಪ್ರಾಜೆಕ್ಟ್. ಏನಕ್ಕೋಸ್ಕರ ಅಂದರೆ ಬ್ಲೂ ಎಕಾನಮಿ ಇನಿಷಿಯೇಟಿವ್ನ ಸಪೋರ್ಟ್ ಮಾಡೋದಕ್ಕೋಸ್ಕರ ಈ ಒಂದು ಡೀಪ್ ಓಷನ್ ಮಿಷನ್ನ ತೊಗೊಂಡು ಬಂದಿದ್ದಾರೆ. ಯಾರು? ಗೌರ್ಮೆಂಟ್ ಆಫ್ ಇಂಡಿಯಾದವರು. ಸೊ ಇದಕ್ಕೆ ನೋಡಲ್ ಮಿನಿಸ್ಟ್ರಿ ಯಾರು ಅಂದರೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್. ಇದು ಈ ಒಂದು ಮಲ್ಟಿ ಇನ್ಸ್ಟಿಟ್ಯೂಷನಲ್ ಆಂಬಿಷಿಯಸ್ ಮಿಷನ್ನ ಇಂಪ್ಲಿಮೆಂಟ್ ಮಾಡೋಂಥ ಒಂದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸು ಇನಿಷಿಯೇಟಿವ್ನ ತಗೊಂಡಿದೆ. ಸೊ ಡೀಪ್ ಓಷನ್ ಮಿಷನ್ನಲ್ಲಿ 6 ಮೇಜರ್ ಕಾಂಪೊನೆಂಟ್ಸ್ ಇದೆ. ಸೊ ಫಸ್ಟ್ ಥಿಂಗ್ ಯಾವುದು ಅಂದರೆ ಡೆವಲಪ್ಮೆಂಟ್ ಆಫ್ ಟೆಕ್ನಾಲಜೀಸ್, ಅಂದರೆ ಟೆಕ್ನಾಲಜಿನ ಡೆವಲಪ್ ಮಾಡಬೇಕು. ಏನಕ್ಕೋಸ್ಕರ? ಮೈನಿಂಗ್ ಮಾಡೋದಕ್ಕೋಸ್ಕರ ಡೀಪ್ ಸೀನಲ್ಲಿ, ಮತ್ತು ಮ್ಯಾನಡ್ ಸಬ್ಮರ್ಸಿಬಲ್ನ ಡೆವಲಪ್ ಮಾಡೋದಕ್ಕೋಸ್ಕರ ಈ ಒಂದು ಟೆಕ್ನಾಲಜಿನ ತೊಗೊಂಡು ಬಂದಿದೆ. ಸೆಕೆಂಡ್ ಕಾಂಪೊನೆಂಟ್ ಏನು ಅಂದರೆ ಓಷನ್ ಕ್ಲೈಮೇಟ್ ಚೇಂಜ್ ಅಡ್ವೈಸರಿ ಸರ್ವೀಸಸ್. ಸೊ ಓಷನ್ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಆಗಿ ಸರ್ವೀಸಸ್ನ ಪ್ರೊವೈಡ್ ಮಾಡೋದು, ಅಡ್ವೈಸರಿ ಸರ್ವೀಸಸ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ತೊಗೊಂಡು ಬಂದಿದ್ದಾರೆ. ನೆಕ್ಸ್ಟ್ ಟೆಕ್ನಾಲಜಿಕಲ್ ಇನೋವೇಷನ್. ಏನಕ್ಕೋಸ್ಕರ ಟೆಕ್ನಾಲಜಿಕಲ್ ಇನೋವೇಷನ್ ತರ್ತಿದ್ದಾರೆ ಅಂದರೆ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಕನ್ಸರ್ವೇಷನ್ ಆಫ್ ಡೀಪ್ ಸಿ ಬಯೋಡೈವರ್ಸಿಟಿ. ಡೀಪ್ ಸೀನಲ್ಲಿರುವಂಥ ಬಯೋಡೈವರ್ಸಿಟಿನ ಎಕ್ಸ್ಪ್ಲೋರ್ ಮಾಡಬೇಕು, ಅಂದರೆ ಏನೇನಿದೆ ಅಂತ ಕಂಡುಹಿಡಿಬೇಕು ಮತ್ತು ಅವನ್ನ ಕನ್ಸರ್ವ್ ಮಾಡಬೇಕು. ಸೊ ಆ ಉದ್ದೇಶದಿಂದ ಟೆಕ್ನಿಕಲ್ ಇನೋವೇಷನ್ನ ತೊಗೊಂಡು ಬಂದಿದ್ದಾರೆ. ನೆಕ್ಸ್ಟ್ ಬಂದರೆ ಡೀಪ್ ಓಷನ್ ಸರ್ವೆ ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ನೆಕ್ಸ್ಟ್ ಕಾಂಪೊನೆಂಟ್. ಮತ್ತು ಎನರ್ಜಿ ಆ್ಯಂಡ್ ಫ್ರೆಶ್ ವಾಟರ್ ಫ್ರಮ್ ದ ಓಷನ್. ಸೊ ಓಷನಿಂದ ಎನರ್ಜಿ ಜನ್ರೇಟ್ ಮಾಡಬೇಕು ಮತ್ತು ಫ್ರೆಶ್ ವಾಟರ್ನ ಅಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು ಅನ್ನೋದು ನೆಕ್ಸ್ಟ್ ಕಾಂಪೊನೆಂಟ್ ಆಗಿದ್ರೆ. ಆ್ಯಂಡ್ ಒನ್ ಮೋರ್ ಲಾಸ್ಟ್ ಕಾಂಪೊನೆಂಟ್ ಯಾವುದಂದರೆ ಅಡ್ವಾನ್ಸ್ಡ್ ಮೆರೈನ್ ಸ್ಟೇಷನ್ ಫಾರ್ ಓಷನ್ ಬಯೋಲಜಿ. ಓಷನ್ ಬಯೋಲಜಿಗೋಸ್ಕರ ಒಂದು ಅಡ್ವಾನ್ಸ್ಡ್ ಮೆರೈನ್ ಸ್ಟೇಷನ್ನ ತೊಗೊಂಡು ಬರಬೇಕು ಅನ್ನೋದು ಇದ್ರದ್ದು ಉದ್ದೇಶ. ಸೊ ಇಂಡಿಯಾಗೆ 75,000 ಸ್ಕ್ವಯರ್ ಕಿಲೋಮೀಟರ್ ಸೆಂಟ್ರಲ್ ಇಂಡಿಯನ್ ಓಷನ್ ಬೇಸಿನ್ನ ಇಂಡಿಯಾಗೆ ಅಲಾಟ್ ಮಾಡಿದ್ದಾರೆ. ಯಾರು ಅಂದರೆ UN ಇಂಟರ್ನ್ಯಾಷನಲ್ ಸೀ ಬೋರ್ಡ್ ಅಥಾರಿಟಿ ಫಾರ್ ಎಕ್ಸ್ಪ್ಲೋರೇಷನ್ ಆಫ್ ಪಾಲಿಮೆಟಾಲಿಕ್ ನೋಡಲ್ಸ್. ಸೊ ಈ ಯುನೈಟೆಡ್ ನೇಷನ್ದು ಒಂದು ಅಥಾರಿಟಿ ಏನು, ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ. ಇದು ಏನಕ್ಕೋಸ್ಕರ ಇದೆ ಅಂದರೆ ಎಕ್ಸ್ಪ್ಲೋರೇಷನ್ ಆಫ್ ಪಾಲಿಮೆಟಾಲಿಕ್ ನೋಡ್ಯೂಲ್ಸ್. ಇದ್ರ ರಿಲೇಟೆಡ್ ಆಗಿ ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ಈ ಒಂದು ಬಾಡಿ ಇದೆ. ಸೊ ಇದು 75,000 ಸ್ಕ್ವಯರ್ ಕಿಲೋಮೀಟರ್ನ ಸೆಂಟ್ರಲ್ ಇಂಡಿಯನ್ ಓಷನ್ ಬೇಸಿನಲ್ಲಿ, ಅಂದರೆ ಇಂಡಿಯನ್ ಓಷನ್ ಬೇಸಿನಲ್ಲಿ ಇಂಡಿಯಾಗೆ ಅಲೋಕೇಟ್ ಮಾಡಿದೆ. ಸೊ ಈ 75,000 ಸ್ಕ್ವಯರ್ ಕಿಲೋಮೀಟರಲ್ಲಿರೋಂಥ ರಿಸೋರ್ಸಸ್ನ ಇಂಡಿಯಾ ಯೂಸ್ ಮಾಡ್ಕೊಳ್ಬೋದು. ಸೊ ಇದ್ರ ಮೇಲೆ ಕಂಪ್ಲೀಟ್ ಅಥಾರಿಟಿ ಇಂಡಿಯಾಗೆ ಇದೆ ಅಂತ ಇವರು ಹೇಳಿದ್ದಾರೆ. ಸೊ ಇದು ಒಂದು ರಾಕ್ ಸ್ಕ್ಯಾಟರ್ಡ್ ಸೀಬೆಡ್ ಆಗಿದೆ. ಸೊ ಇಲ್ಲಿ ಏನೇನಿದೆ ಅಂದರೆ ಐರನ್, ಮ್ಯಾಂಗನೀಸ್, ನಿಕ್ಕಲ್ ಆ್ಯಂಡ್ ಕೋಬಾಲ್ಟ್ ಇದೆ. ಸೊ ಈ ಒಂದು ಮಿನರಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೋಸ್ಕರ ಈ ಡೀಪ್ ಸಿ ಓಷನ್ ಮಿಷನ್ನ ಇವರು ತೊಗೊಂಡು ಬಂದಿದ್ದಾರೆ. ಸೊ ನೆಕ್ಸ್ಟು NOD ಫಾರ್ ಅಡಿಷ್ನಲ್ ಫರ್ಟಿಲೈಸರ್ ಸಬ್ಸಿಡಿ. ಸೊ ನಮಗೆ ಆಲ್ರೆಡಿ ನಾವು ಫರ್ಟಿಲೈಸರ್ ಸಬ್ಸಿಡಿ ಬಗ್ಗೆ ತುಂಬ ಸಲ ಡಿಸ್ಕಸ್ ಮಾಡಿದ್ದೀವಿ. ಸೊ ಈಗ ಇದ್ರ ಬಗ್ಗೆ ಮತ್ತೆ ನ್ಯೂಸಲ್ಲಿದೆ. ಅಂದರೆ ಸೊ ಈ ಡೈ ಅಮೋನಿಯಂ ಫಾಸ್ಫೇಟ್ ಈ ಫರ್ಟಿಲೈಸರ್ಸ್ ಏನಿದೆ, ಒಂದು ಬ್ಯಾಗ್ ಅಂದರೆ
ಬ್ಯಾಗಲ್ಲಿ 50 kg ಇರುತ್ತೆ. ಸೊ ಇದನ್ನು 1200 ರುಪೀಸ್ಗೆ ಸೋಲ್ಡ್ ಮಾಡ್ತಾಯಿದ್ರು. ಸೊ ಇದರಲ್ಲಿ 500 ರುಪೀಸ್ ಸಬ್ಸಿಡಿ ಇರ್ತಿತ್ತು. ಟೋಟಲ್ 700 ರುಪೀಸ್ಗೆ ಫಾರ್ಮರ್ಸು ಇದನ್ನು ಕೊಂಡ್ಕೊಳ್ತಾ ಇದ್ರು. ಬಟ್ ಇವಾಗ ಏನಾಗಿದೆ ಅಂದರೆ ಈ ಪ್ರೈಸ್ ಆಫ್ ಫರ್ಟಿಲೈಸರ್ಸು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಇಂಡಿಯನ್ ಫರ್ಟಿಲೈಸರ್ಸ್ ಕಂಪನೀಸು ಕೂಡ ಈ ಒಂದು ಡೈಅಮೋನಿಯಂ ಫಾಸ್ಫೇಟ್ ಪ್ರೈಸಸ್ ಏನಿದೆ ಅದನ್ನು 1900ಗೆ ಇನ್ಕ್ರೀಸ್ ಮಾಡಿದ್ದಾರೆ. 1200 ಇದ್ದಿದ್ದು ಈಗ 1900 ಆಗಿದೆ. ಸೊ ಅಂದರೆ ಫಸ್ಟು ಇದರಲ್ಲಿ 500 ಸಬ್ಸಿಡಿ ಕಳೆದು ಅವರಿಗೆ 700 ಬೀಳ್ತಿತ್ತಲ್ವ. ಸೊ ಇಲ್ಲಿ 500 ಸಬ್ಸಿಡಿ ಕಳೆದ್ರೆ ಅವ್ರಿಗೆ ಮತ್ತೆ ಎಷ್ಟು 1400 ಬೀಳುತ್ತಲ್ವ. ಸೊ ಅದನ್ನು ರೆಡ್ಯೂಸ್ ಮಾಡೋದಕ್ಕೋಸ್ಕರ ಈಗ COVID-19 ಸಿಚುವೇಶನ್ ಇರೋದ್ರಿಂದ COVID-19 ಪ್ಯಾಕೇಜ್ ಅಂತ ಹೇಳಿಬಿಟ್ಟು ಫಾರ್ಮಸಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಒನ್ ಟೈಮ್ ಮೆಷರ್ ಆಗಿ ಈ ಒಂದು ಸಬ್ಸಿಡಿ ರೇಟ್ 500 ಏನಿತ್ತು ಅದನ್ನು 1200ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಇದರಿಂದ ಏನಾಗ್ತಿದೆ, ಫಾರ್ಮರ್ಸು ಫಸ್ಟ್ ಹೆಂಗೆ 700 ರುಪೀಸಿಗೆ ಕೊಂಡ್ಕೊಳ್ತಿದ್ರು, ಈಗೂ ಹಾಗೆ 700 ರುಪೀಸಿಗೆ ಅದೇ ರೇಟಿಗೆ ಕೊಂಡ್ಕೊಳ್ತಿದ್ದಾರೆ. ಸೊ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಫರ್ಟಿಲೈಸರ್ಸ್ ರೇಟ್ ಜಾಸ್ತಿ ಆದರೂ ಕೂಡ ಸೊ ಇಂಡಿಯನ್ ಮಾರ್ಕೆಟಲ್ಲಿ ಅದು ರಿಫ್ಲೆಕ್ಟ್ ಆಗಿಲ್ಲ. ಸೊ ದಿಸ್ ಇಸ್ ದ ಸ್ಟೆಪ್ ಆಫ್ ದ ಗೌರ್ಮೆಂಟ್ ಆ್ಯಂಡ್ ದಿಸ್ ಇಸ್ ಒನ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಸೋಷಿಯಲಿಸಮ್ ಮೆಷರ್ ಅಂತಲೇ ನಾವು ಹೇಳ್ಬೋದು. ಸೊ ಇನ್ಲ್ಯಾಂಡ್ ವೆಸಲ್ಸ್ ಬಿಲ್ ರಿಸೀವ್ ಕ್ಯಾಬಿನೆಟ್ NOD. ಸೊ ಈ ಒಂದು ಇನ್ಲ್ಯಾಂಡ್ ವೆಸಲ್ ಬಿಲ್ ಇದಕ್ಕೆ ಯೂನಿಯನ್ ಕ್ಯಾಬಿನೆಟ್ ಏನು ಮಾಡಿದೆ, ಪಾಸ್ ಮಾಡಿದೆ ಈ ಒಂದು ಬಿಲ್ಲನ್ನು. ಸೊ ಇದು ಇಂಡಿಯನ್ ವೆಸಲ್ಸ್ ಆ್ಯಕ್ಟ್ 1917 ಬಿಲ್ಲನ್ನು ರೀಪ್ಲೇಸ್ ಮಾಡ್ತಿದೆ ಈ ಒಂದು ಇನ್ಲ್ಯಾಂಡ್ ವೆಸಲ್ಸ್ ಬಿಲ್ 2021. ಸೊ ಈ ಬಿಲ್ಲು ಏನಕ್ಕೋಸ್ಕರ ತೊಗೊಂಡು ಬಂದಿದ್ದಾರೆ ಅಂದರೆ ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ. ಏನು ರೆಗ್ಯುಲೇಟ್ ಮಾಡೋದು? ಸೇಫ್ಟಿ, ಸೆಕ್ಯೂರಿಟಿ ಮತ್ತು ರಿಜಿಸ್ಟ್ರೇಷನ್ ಆಫ್ ಇನ್ಲ್ಯಾಂಡ್ ವೆಸಲ್ಸ್. ಸೊ ಇನ್ಲ್ಯಾಂಡ್ ವೆಸಲ್ಸ್ನ ಸೇಫಾಗಿ ನೋಡ್ಕೊಳ್ಬೇಕು, ಅದಕ್ಕೆ ಸೆಕ್ಯೂರಿಟಿ ಪ್ರೊವೈಡ್ ಮಾಡಬೇಕು ಮತ್ತು ರಿಜಿಸ್ಟ್ರೇಷನ್ ಬಗ್ಗೆ ಗಮನ ಹರಿಸ್ಬೇಕು. ಸೊ ಇದನ್ನೆಲ್ಲನೂ ರೆಗ್ಯುಲೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಬಿಲ್ಲನ್ನು ತೊಗೊಂಡು ಬಂದಿದ್ದಾರೆ. ಇದ್ರದ್ದು ಕೀ ಫೀಚರ್ ಏನಂದರೆ ಇದು ಒಂದು ಯೂನಿಫೈಡ್ ಲಾ ಅಂತಲೇ ಹೇಳ್ಬೋದು ಎಂಟೈರ್ ಕಂಟ್ರಿನಲ್ಲಿ. ಸೊ ಇದು ಸ್ಟೇಟ್ಸು ಸಪರೇಟ್ ಲಾನ್ನ ಫ್ರೇಮ್ ಮಾಡೋದ್ರ ಬದಲು ಕಂಟ್ರಿನೇ ಅಂದರೆ ಇಂಡಿಯಾ ಹೋಲ್ ಯೂನಿಯನ್ ಗೌರ್ಮೆಂಟ್ ಏನು ಮಾಡಿದೆ, ಯೂನಿಫೈಡ್ ಆಗಿ ಒಂದು ಲಾನ ತೊಗೊಂಡು ಬಂದಿದೆ. ಸೊ ಅದೇ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಗ್ರಾಂಟೆಡ್ ಅಂಡರ್ ದ ಪ್ರಪೋಸ್ ಲಾ. ಸೊ ಈ ಒಂದು ಲಾ ಅಂಡರಲ್ಲೇ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ನ ಕೊಡ್ತಾರೆ ಆ್ಯಂಡ್ ಇಟ್ ವಿಲ್ ಡೀಮ್ ಟು ಬಿ ವ್ಯಾಲಿಡ್ ಇನ್ ಆಲ್ ದ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಈ ಒಂದು ಲಾ ಏನಿದೆ ಮತ್ತು ಈ ಲಾ ಅಂಡರಲ್ಲಿ ಏನು ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ನ ಇಶ್ಯೂ ಮಾಡ್ತಾರೆ ಅದು ಎಲ್ಲ ಸ್ಟೇಟ್ಸ್ ಮತ್ತು ಯೂನಿಯನ್ ಟೆರಿಟರಿನಲ್ಲಿ ವ್ಯಾಲಿಡ್ ಇರುತ್ತೆ. ಸೊ ಇದಕ್ಕೋಸ್ಕರ ಈ ಒಂದು ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ಗೆ ಸಪ್ರೇಟ್ ಪರ್ಮಿಷನ್ಸ್ನ ತೊಗೊಳ್ಳೋ ಅವಶ್ಯಕತೆ ಇರಲ್ಲ ಪ್ರತಿ ಸ್ಟೇಟ್ಸಲ್ಲೂ. ಸೊ ಆಲ್ ಓವರ್ ಇಂಡಿಯಾ ಎಲ್ಲಿಗೋದ್ರೂ ಈ ಒಂದು ಸರ್ಟಿಫಿಕೇಟ್ ಇದ್ದರೆ ಸಾಕು. ಸೊ ಎಲ್ಲ ಸ್ಟೇಟ್ಸಲ್ಲೂ ಪರ್ಮಿಷನ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ಈ ಬಿಲ್ ಇನ್ನೊಂದು ಏನು ಪ್ರೊವೈಡ್ ಮಾಡುತ್ತೆ ಅಂದರೆ ಸೆಂಟ್ರಲ್ ಡಾಟಾ ಬೇಸ್ನ ಪ್ರೊವೈಡ್ ಮಾಡುತ್ತೆ. ಏನಕ್ಕೋಸ್ಕರ ಅಂದರೆ ವೆಸಲ್ದು ಡೀಟೇಲ್ಸ್ನ ರೆಕಾರ್ಡ್ ಮಾಡೋದಕ್ಕೋಸ್ಕರ ಈ ಸೆಂಟ್ರಲ್ ಡಾಟಾ ಬೇಸ್ನ ಪ್ರೊವೈಡ್ ಮಾಡುತ್ತೆ. ಮತ್ತು ವೆಸಲ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದು ಸೆಂಟ್ರಲ್ ಡಾಟಾಬೇಸ್ನ ಮೇಂಟೈನ್ ಮಾಡುತ್ತೆ. ಮತ್ತು ಎಲೆಕ್ಟ್ರಾನಿಕ್ ಪೋರ್ಟಲ್ ಕ್ರೀವ್ ಆನ್ ಎಲೆಕ್ಟ್ರಾನಿಕ್ ಪೋರ್ಟಲ್ಲು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದರೆ ಶ್ರೀಲಂಕಾಗೆ 100 ಮಿಲಿಯನ್ ಲೋನ್ನ ಇಂಡಿಯಾ ಎಕ್ಸ್ಟೆಂಡ್ ಮಾಡಿದೆ. ಸೊ ಅಂದರೆ ಇಂಡಿಯಾ ಮತ್ತು ಶ್ರೀಲಂಕಾ ವೆಡ್ನಸ್ಡೇ ಒಂದು ಅಗ್ರಿಮೆಂಟಿಗೆ ಸೈನ್ ಮಾಡಿದ್ದಾರೆ. ಸೊ ಆ ಅಗ್ರಿಮೆಂಟ್ ಅಂದರಲ್ಲಿ $100 ಮಿಲಿಯನ್ ಲೋನನ್ನ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ ಶ್ರೀಲಂಕಾ ಅಂದರೆ ಐಲ್ಯಾಂಡ್ ನೇಷನ್ಗೆ ಕೊಡ್ತಿದ್ದಾರೆ. ಏನಕ್ಕೋಸ್ಕರ ಅಂದರೆ ಸೋಲಾರ್ ಪವರ್ ಕವರೇಜ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೋಸ್ಕರ ಈ ಒಂದು ಲೋನನ್ನು ಕೊಟ್ಟಿದ್ದಾರೆ. ಸೊ ಲೈನ್ ಆಫ್ ಕ್ರೆಡಿಟ್ ಎಕ್ಸ್ಟೆಂಡೆಡ್ ಬೈ ಇಂಡಿಯಾ ಫಾರ್ ಎ ಪೀರಿಯಡ್ ಆಫ್ 20 years. ಇದನ್ನು ಎಷ್ಟು ದಿನ ಕೊಟ್ಟಿದ್ದಾರೆ ಅಂದರೆ 20 years ಪೀರಿಯಡಿಗೆ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ರೇಟ್ ಇದಕ್ಕೆ ಎಷ್ಟಿದೆ ಅಂದರೆ 1.75% ಇದೆ. ಸೊ ಇದ್ರನ್ನ ಇನ್ಕ್ಲೂಡ್ ಮಾಡಿ ಶ್ರೀಲಂಕಾದು ಡೆಪ್ಟ್ ಪೇಮೆಂಟ್ ಎಷ್ಟಿದೆ ಇಂಡಿಯಾಗೆ ಅಂದರೆ $960 ಮಿಲಿಯನ್ ಡೆಪ್ಟ್ ಪೇಮೆಂಟು ಶ್ರೀಲಂಕಾ ಮೇಲೆ ಇದೆ. ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದರೆ ಆಟೋಮೇಷನ್ ಟು ಕಲ್ 3 million IT ಜಾಬ್ಸ್ ಬೈ 2022 ರಿಪೋರ್ಟ್. ಸೊ USA ಒಂದು ಕಂಪನಿ ಏನು ಮಾಡಿದೆ, ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿದೆ. ಸೊ ಅಂದರೆ ಇಲ್ಲಿ USA ಆಟೋಮೇಷನ್ ಟೇಕ್ ಪ್ಲೇಸ್ ಆಗ್ತಿದೆ ಅಂದರೆ ರೋಬೋಟಿಕ್ಸ್ನ ತೊಗೊಂಡು ಬರ್ತಿದ್ದಾರೆ. ಸೊ ರೋಬೋಟ್ ಪ್ರೊಸೆಸ್ ಆಟೋಮೇಷನ್ ಅಥವಾ RPA ಅಂತ ಏನಿದೆ, ಸೊ ಈ ರೋಬೋಟ್ ಪ್ರೊಸೆಸ್ ಆಟೋಮೇಷನ್ ತರ್ತಾ ಇರೋದ್ರಿಂದ ಏನಾಗ್ತದೆ ಅಂದರೆ 3 million
IT ಜಾಬ್ಸು ಇಂಡಿಯಾದಲ್ಲಿ ರೆಡ್ಯೂಸ್ ಆಗ್ತಿದೆ, ಅಂದರೆ ಅದನ್ನು ಕಳ್ಕೊಳ್ತಿದ್ದಾರೆ. 3 ಮಿಲಿಯನ್ ಪೀಪಲ್ಸು IT ಇಂಡಸ್ಟ್ರಿನಲ್ಲಿ ಜಾಬ್ಸ್ನ ಕಳ್ಕೊಳ್ಳೋಂಥ ಚಾನ್ಸಸ್ ಇದೆ. ಯಾವಾಗ ಅಂದರೆ 2020 ಒಳಗಡೆ ಈ ಒಂದು ಪ್ರೊಸೆಸ್ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅಂದರೆ ತುಂಬ ಫಾಸ್ಟರ್ ಫೇಸಲ್ಲಿ US ದಲ್ಲಿ ಈ ಒಂದು ಆಟೋಮೇಷನ್ ಆಗ್ತಿದೆ. ಸೊ ಇದರಿಂದ ಏನಾಗ್ತಿದೆ, ಇಂಡಸ್ಟ್ರಿದಲ್ಲಿ, ಡೊಮೆಸ್ಟಿಕ್ ಮತ್ತು ಸಾಫ್ಟ್ವೇರ್ ಫರ್ಮ್ಸಲ್ಲಿ ಇದಾಗ್ತಿರೋದ್ರಿಂದ 16 ಮಿಲಿಯನ್ ಏನು ಇದ್ದಾರೆ ಎಂಪ್ಲಾಯೀಸು IT ಇಂಡಸ್ಟ್ರಿದಲ್ಲಿ, ಅವರಲ್ಲಿ 3 ಮಿಲಿಯನು 2022 ಒಳಗಡೆ ಎಂಪ್ಲಾಯ್ಮೆಂಟ್ ಕಳ್ಕೊಳ್ತಾರೆ. ಎಲ್ಲಿ? ಇಂಡಿಯಾದಲ್ಲಿ. ಟೋಟಲ್ 16 ಮಿಲಿಯನ್ IT ವರ್ಕರ್ಸ್ ಇದ್ದಾರೆ, ಅದರಲ್ಲಿ 3 ಮಿಲಿಯನ್ ಪೀಪಲ್ಸು ಅವ್ರದ್ದು ವರ್ಕನ್ನು ಕಳ್ಕೊತಾರೆ. ಸೊ ಇದರಿಂದ ಏನಾಗುತ್ತೆ, $100 ಬಿಲಿಯನ್ ಅಮೌಂಟನ್ನು US ದವರು ಸೇವ್ ಮಾಡ್ತಾರೆ. ಇದನ್ನು ಸ್ಯಾಲ್ರೀಸ್ ಆಗಿ ಕೊಡ್ತಿರ್ತಾರಲ್ವ, ಸೊ ಅದನ್ನು ಸೇವ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಈ ರಿಪೋರ್ಟನ್ನು ಯಾರು ರಿಲೀಸ್ ಮಾಡ್ತಾರೆ ಅಂದರೆ ಬ್ಯಾಂಕ್ ಆಫ್ ಅಮೇರಿಕಾದವರು ಈ ರಿಪೋರ್ಟನ್ನು ರಿಲೀಸ್ ಮಾಡಿದ್ದಾರೆ. ಸೊ ಈ 16 ಮಿಲಿಯನ್ IT ವರ್ಕರ್ಸ್ ಏನಿದ್ದಾರೆ ಅದರಲ್ಲಿ ಅಬೌಟ್ 9 ಮಿಲಿಯನ್ ಪೀಪಲ್ಸು ಲೋ ಸ್ಕಿಲ್ಡ್ ಸರ್ವಿಸಸ್ಸಲ್ಲಿ ವರ್ಕ್ ಮಾಡ್ತಿದ್ದಾರೆ. ಎಕ್ಸಾಂಪಲ್ BPO ರೋಲ್ಸಲ್ಲಿ. ಸೊ ಇವರಲ್ಲಿ 9 ಮಿಲಿಯನ್ ಏನಿದ್ದಾರೆ ಅದರಲ್ಲಿ 30%, ಅಬೌಟ್ 3 ಮಿಲಿಯನ್ನು ಈ ಒಂದು ಲೋ ಸ್ಕಿಲ್ಡ್ ಸರ್ವಿಸಸ್ ಅಂದರೆ BPO ರೋಲ್ಸಲ್ಲಿ ಏನು ವರ್ಕ್ ಮಾಡ್ತಿದ್ದಾರೆ, ಇವರಲ್ಲೇ 3 ಮಿಲಿಯನ್ ವರ್ಕರ್ಸು ಜಾಬ್ನ ಕಳ್ಕೊಳ್ತಾರೆ ಅಂತ ಹೇಳಿ ಈ ಒಂದು ಅಮೇರಿಕಾ ಬ್ಯಾಂಕ್ ಏನಿದೆ, ಬ್ಯಾಂಕ್ ಆಫ್ ಅಮೇರಿಕಾ ಹೇಳಿದೆ ಅದ್ರ ರಿಪೋರ್ಟಲ್ಲಿ. ಸೊ ಏನಕ್ಕೋಸ್ಕರ ಕಳ್ಕೊತಾರೆ ಅಂದರೆ ರೋಬೋಟ್ ಪ್ರೋಸೆಸ್ ಆಟೋಮೇಷನ್ ಆಗ್ತಿರೋದ್ರಿಂದ ಸೊ ಇವರು ಜಾಬ್ಸ್ನ ಕಳ್ಕೊಳ್ತಿದ್ದಾರೆ. ಅಂದರೆ 0.7 ಮಿಲಿಯನ್ ರೋಲ್ಸ್ are expected to be replaced by this robotic process. ಮತ್ತು ಯಾವ್ಯಾವ ಕಂಪನೀಸು ಇದರಿಂದ ಅಫೆಕ್ಟ್ ಆಗ್ಬೋದು ಅಂದರೆ ಈಗ TCS ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ವಿಪ್ರೋ, HCL, ಟೆಕ್ ಮಹೀಂದ್ರ, ಕಾಗ್ನಿಸೆಂಟ್, ಅದರ್ ಕಂಪನೀಸು ಇದರಿಂದ ಅಫೆಕ್ಟ್ ಆಗ್ತಿದೆ. ಸೊ ಈ ಎಲ್ಲ ಕಂಪನೀಸು ಏನು ಪ್ಲ್ಯಾನ್ ಮಾಡ್ತಿದ್ದಾರೆ ಅಂದರೆ 3 ಮಿಲಿಯನ್ ರಿಡಕ್ಷನ್ ಮಾಡೋದ್ರ ಬಗ್ಗೆ ಗಮನ ಹರಿಸ್ತಿದ್ದಾರೆ. ಹೆಂಗೆ ಅಂದರೆ ಈ ಒಂದು ರೋಬೋಟಿಕ್ ಅಪ್ಸ್ಕಿಲ್ಲಿಂಗ್ನ ಮಾಡೋದ್ರ ಮೂಲಕ ಈ ಒಂದು ಜಾಬ್ನ ಅಂದರೆ 3 ಮಿಲಿಯನ್ ಪೀಪಲ್ಸ್ನ ಜಾಬಿಂದ ತೆಗ್ದಾಕಿ ರೋಬೋಟಿಕ್ಸ್ನ ತೊಗೊಂಡು ಬರಬೇಕು ಅಂತ ಹೇಳಿ ಇವರು ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಆಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ಟಾಪರ್ IAS ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಆ ಒಂದು ಆ್ಯಪ್ ಮೂಲಕ ನೀವು ಈ PDF ಡೌನ್ಲೋಡ್ ಮಾಡ್ಕೊಳ್ಬೋದು. ಮತ್ತು ಈ ಒಂದು ಚಾನಲ್ ಟಾಪರ್ IAS ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಅಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ. ಥ್ಯಾಂಕ್ ಯು ಆಲ್.